ಅಲ್ಲ ದಯಮಾಡಿ ಸ್ವಲ್ಪ ವಿಚಾರ ಮಾಡ್ರಿ. ಒಂದ್ ಎರಡು ಮಾತು ಮಾತಾಡೋದ್ರೆ ಮಾತಾಡ್ತೀರಿ, ಬೇಡ ಮಾತಾಡ್ಲಿ. ಇವನು ವರಿಗೆ ಹಚ್ಬೇಕೀಗ ಇಂಡಿ ತಾಲೂಕದವ್ರಿಗೆ, ಇವ್ರು ವರಿಗೆ ಹಚ್ಬೇಕೀಗದ. ಬರ್ನಾಳ ಬಸವರಾಜಗೌಡರು ಹೆಬ್ಬಟ್ಟಿನ ಕಂಪನಿ ಅದರ ಹೆಣ್ಣ ಮಕ್ಕಳ ಮೇಳ ಗಂಡ ಮಕ್ಕಳಿಗೆ ಬೇಳವ್ರು ತಿಂಡಿಲೆ ಸೊಟ್ಟು ಹೊಡೆದು ನಿಂತಾರ ಅಂತ ಹೇಳ ಅಂದ. ಇಂಗ್ಲೇಶ್ವರ ಸಿರ್ತಾಲಕ್ಕ ಓದಕ್ ಬರ್ತದ ಇಷ್ಟೇ ಹೇಳ. ನಾವು ಒಪ್ಕೋತೀವಿ ಅವ್ರದ್ದು. ನೀವು ಬರ್ನಾಳ ಬಸ್ಸು ಮಾಸ್ತಾರೆ ಹೆಬ್ಬಟ್ಟಿನ ಕಂಪನಿ ಆಗಂದಿ ನಮ್ಮಲ್ಲಿ ಬರ್ನಾಳ ನಾವು ಒಪ್ಕೋತೀವಿ. ಇಂಗ್ಲೇಶ್ವರ ಸಿರ್ತಾಲಿ ಹೆಬ್ಬಟ್ಟಿನ ಕಂಪನಿ ಹಣ, ಬರ್ನಾಳ ಬಸ್ಸು ಹೆಬ್ಬಟ್ಟಿನ ಕಂಪನಿ ಎಲ್ಲ 5ನೇ ಸಾಲಿ ಮುಗಿಸ್ಯಾನ. ಸರ ನೀವು ಈ ಮಾತು ಮಾತಾಡಿದ್ರಿ, ಈ ಮಾತು ನೀವು ಮಾತಾಡಿದ್ರಿ. ನೀವು 10 ಮಾತಾಡಿ ನೀವು ಮಾತಾಡ್ಸ್ಬೋದು, ನೀವು 10 ಮಾತಾಡಿ ಮಾತಾಡ್ಸ್ಬೋದು. ಏನ್ ಕಚನ ಏನು ಮಾತಾಡಿ ಏನು ಮಾತಾಡಿ ಬರ್ನಾಳ ಬಸ್ಸು ಮಾತಾಡಿ ಬಾಯಿ ಬಿಡಬೇಡ ಸ್ವಲ್ಪ ಏನು ಮಾತಾಡಿ ಏನು ಮಾತಾಡಿ ನೀವು ಆದಿಗೆ ಏನು ಮಾತಾಡೋದು. ನೀರು ನೋಡ್ಬೇಕಾಗಿತ್ತು ಅಂದ್ರೆ
ಎಲ್ಲರೂ ದೇವಿ ಶಾಂತರಿ ಯಾಕಪ್ಪ ಅಂತಂದ್ರ ನಾವು ಒಟ್ಟೆ ಜಗಳ ಈಗ ನಮ್ಮ ಅಕ್ಕವರು ಡೊಳ್ಳಿನ ಪದ ಹಾಡ್ತಾರ ಡೊಳ್ಳಿನ ಪದ ಹಾಡೋಕ್ಕಿಂತ ಮುಂದೆ ಮಾತಾಡ್ತೀನಿ ಎಲ್ಲರಿಗೆ ಇಲ್ಲಿ ತಾಲೂಕದವರು ನಾವು ಎಲ್ಲರೂ ಇಲ್ಲಿ ಒಟ್ಟಿ ಒಳಗೆ ಶಿವತ್ನಗಳಲ್ಲಿ ನಾವು ಸೇವೆ ಮಾಡಕ್ ಬಂದೇವಾಗ ಇಂಡಿ ಅವರು ತಾಳ ಮತ್ತೆ ಡಕ್ಕದ ತಂದು ಕೊಟ್ಟಾರ ಅದು ಬಿಟ್ಟು ಕಿಸಿದ್ರೆ ಮುಂದಿನ ಸತಿಗೆ ನೀವು ಹಾಡ್ತೀವಿ ಸರಿ ಯೂಟ್ಯೂಬ್ ಯಾವತ್ತು ಯಾವತ್ತು ಈ ಪಟ್ಟಣದ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಹೌದು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನ್ ಕೇಳೋದ್ರಿ ಗುರುಗಳ ನನ್ನ ತಾಯಿದೇರಿಗೂ ಕೂಡ ಹೌದು ಯಾವ ಈ ಬಸನಾಳ ಸಂಘದ ವತಿಯಿಂದ ಏನ್ ಕೇಳೋದ್ರಿ ಎರಡನೇ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಬಿರೋಣ ಏನೈತ್ರಿ ಸಲ ಮಾತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಹೇಳಿದ್ರಿಪ್ಪ ಜ್ಞಾನಿಗಳ ಮಾತಾ ಮಾತಿನಲ್ಲಿ ಮಾತು ಒಂದ್ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಯಾರು ಹೇಳಿದ್ರಿಪ್ಪ ಮಾತಿನಲ್ಲಿ ಮಾತಾ ಮಾತು ತಲ್ಲವನು ಮಗನಲ್ಲ ಮಾನ ಗೆಟ್ಟವನು ಮಗಳಲ್ಲ ಮಾತು ತಲ್ಲವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಬಾಳಿಯ ತಿಂಡ ತೋಳಲ್ಲ ತೊಲೆಯಲ್ಲ ಹೌದಪ್ಪ ಹೌದು ಒಂದ ತುಂಬಿದಂತ ಸುಂದರ ಸಭದಾಗ ಕೆಡಿಸಿ ಮಾತಾಡವ ಅವನಿಗೆ ಮನುಷ್ಯ ಅಲ್ಲಕ್ಕೆ ಬರುವುದಿಲ್ಲ ಅಂತ ಮಹಾತ್ಮ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳಿದ್ರಿ ಗುರುಗಳ ಮಾತು ಇದೇ ಮಾತು ಯಾಕೆ ಹೇಳಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಒಂದ ಹಾಲಿನಂತ ಸಭಾ ಕೂಡಿರಪ್ಪ ಅಂತಂದ್ರ ಹೌದು ಒಂದು ಇಡೀ ಉಪ್ಪು ಹೋಗಿವಂತ ಈ ಕೆಲಸ ನಾವು ಮಾಡಬಾರ್ದು ಮಾಡಬಾರದಂತ ತಿಳ್ಕೊಂಡ ಜ್ಞಾನಿ ಹೇಳ್ಯಾನ ಹೌದು ಅದಕ್ಕೆ ಇನ್ನೊಂದು ಕಡೆ ಹೇಳಿದ್ರು ಇನ್ನೊಂದು ಕಡೆಗೆ ಏನ್ ಹೇಳಿದ್ರಿಪ್ಪ ನಾ ಬಾಳ ಶಾಣೆ ಇದ್ದೀನಿ ನಾ ಕಂಡಪಟ್ಟಿ ಭಾರಿ ಜನಪದ ಹಾಡ್ತೀನಿ ನಾ ದೊಡ್ಡ ಸೇನೆ ಇದ್ದೀನಿ ನಾನು ಅಹಂಕಾರ ನಿಮ್ಮ ಬಲ್ಲಿ ಎಂತ ಬಂದಾವ ನೋಡು ನನ್ನ ಕಡೆ ಖಂಡಪಟ್ಟಿ ಪುರಾಣ ಪಂಡಿತರ ಅದಾರ ನನ್ನೊಟ್ಟು ಹಿಂದ ಮಂದಿನಿ ಎಲ್ಲಿನೂ ಇಲ್ಲ ತಿಳ್ಕೊಂಡ ಅನ್ನುವಂತವ್ರಿಗೆ ಅಂಬಿಗರ ಚಡ ಒಂದು ಮಾತು ಹೇಳ್ಯಾನ ಏನ್ ಹೇಳದಪ್ಪ ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವಂತ ಕಡುಮೂರ್ಖರಿಗೆ ಮೂಡಲ ದಿಕ್ಕಿಗೆ ನಿಂದ್ರಿಸಿ ಮೂರ್ಗೇನಿನ ಹಳ್ಳವನ್ನ ಇಟ್ಟ ಹೊಡಿಯನ್ನ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರು ಹೌದು ಹೌದಪ್ಪ ಹೌದು ಇದೇ ಮಾತು ಯಾಕೆ ಹೇಳಿದ್ರು ಅಂಬಿಗರ ಚೌಡಯ್ಯ ನಾ ಅನ್ನುವಂತ ಸೊಕ್ಕ ಯಾವನಿಗೆ ಬರ್ತದ ನೋಡು ಯಾವನಿಗೆ ಬರ್ತಾವ ನೋಡು ನಾ ಬಾಳ ಶಾಣೆ ಇದ್ದೀನಿ ನಾ ಕಂಡಪಟ್ಟಿ ಕಾಶಿ ಪಂಡಿತ ಇದೀನಿ ಅದಕ್ಕೆ ಇರ್ಲಿ ಏನ್ಲ ಯಾಕಪ್ಪ ಅಂತ ಕೇಳಿದ್ರ ಅದಕ್ಕಲ್ಲ ಸುನಿಲ್ ಹನುಮಂತರಾಯಗೌಡರು ಒಂದು ಮಾತು ಹೇಳಿದ್ರು ನಾನು ಗರು ಅಹಂಕಾರ ಯಾವನಿಗೆ ಬರ್ತಾವ ನೋಡೋದು ಟೇಜ್ ಹೇಳಿದ್ರ ಸರ್ವನಾಶ ಅಂತ ಹೇಳಿದ್ರ ಅದಕ್ಕೆ ಇರ್ಲಿ ಏನ್ಲೆ ಭಾಳ ಮಾತಾಡೋದು ಬೇಡ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಗುರುಗಳ ದೃಷ್ಟಾಂತ ಮಾತಾಡ್ಕೊತ ಹೋಗ್ಬೇಕಾದ್ರ ಸಹಿತ ಹೌದು ನಮ್ಮ ಕಮಿಟಿಯವರು ಮಾತು ಸ್ವಲ್ಪ ಆಗಲಿ ಹೌದು ಹಾಡ ಜಾಸ್ತಿ ಆಗಲಿ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ಬಂದು ಕೂಡಲೇ ಹೇಳ್ಯಾರ ಹೌದಪ್ಪ ಹೌದು ಎಷ್ಟು ಕಡ್ದ ನೋಡ ಅಟ್ಟೆ ತುರ್ಸುದಾರ ಎಷ್ಟು ಕಡದ ಅಟ್ಟೆ ಇವತ್ತಿನ ದಿವಸ ತೋರಿಸ್ಬೇಕಾಗ್ಯದ ಹೌದಪ್ಪ ಹೌದು ನೇರವಾಗಿ ವಿಷಯ ಹಂಗ ಕೇಳು ಯಾಕ್ರಿ ಗುರುಗಳ ಸರಿಜೋಡಿ ಕಲಾವಂತರು ಏನ್ ಮಾತಾಡ್ಯಾರ ಬಸನಾಳವ್ರು ಏನ್ ಮಾತಾಡ್ಯಾರ ಅನ್ನುವಂತ ಮಾತ ಎಲ್ಲ ಕುತ್ತಂತ ದೈವಿಕ ಗೊತ್ತದ ಬರ್ತೈತಿ ಪ್ರಥಮದಲ್ಲಿ ಬಂದು ಕೂಡ್ಲೇನೆ ಪ್ರಥಮದಲ್ಲಿ ಬಂದು ಕೂಡಲೇನೆ ಲಕ್ಷ ಇಟ್ಟು ಮಾತ ಬೇಕಾಯ್ತಪ್ಪ ಅಂತಂದ್ರ ಒಂದ್ ಪದ ಹೆಚ್ಚಿಗೆ ಹಾಡ್ತೇವೆ ಈ ಊರಾಗ ಆದ್ರ ಮಾತು ಲಕ್ಷ ಹೇಳ್ರಿ ಲಕ್ಷ ಇಟ್ಟು ಕೇಳ್ರಿ ಲಕ್ಷ ಕುಡ್ಯಪ್ಪ ಇರ್ರಿ ಏನ್ ಮಾತಪ್ಪ ಅಂತ ಕೇಳಿದ್ರ ಏನ್ರಿ ಗುರುಗಳ ಪ್ರಥಮದಲ್ಲಿ ಬಂದು ಪುಂಟು ಮಾಸ್ತರ್ ಅವ್ರು ಹೇಳಿದ್ರು ಏನ್ ಹೇಳಿದ್ರಪ್ಪ ಏ ಇಂಡಿ ತಾಲೂಕು ನಿಮ್ ಹೇಳದ ಇದ್ರ ನೀರು ನೋಡ್ಬೇಕು ಇಂಡಿ ತಾಲೂಕದವರು ನೀರು ನೋಡೋರು ನೀರ್ ನೋಡ್ಬೇಕ ತಿಳ್ಕೊಂಡ
ಆ ಪಿಂಟು ಮಾಸ್ತರ್ ಹೇಳಿದ್ರ ಬಸವಳಿಗೆ ರೇವಣಸಿದ ಮಾಸ್ತರ್ ಅಂದ್ರ ಅವರು ಯಾರಂದ್ರಿಪ್ಪ ವಸಮನಿ ಇಂಡಿ ತಾಲೂಕದ ತಿಂಡಿ ಮೇಳದಿದು ಹೌದು ಅದ್ ತಿಳ್ಕೊಂಡ ಏನೇನೋ ಮಾತಾಡಿ ಹಾ ಪಂಡ್ರಾಪುರ ಮಾತಾಡಿ ಬಾಯಿಗೆ ಬಂದ ಡಬ್ಬಿ ಹೊಡೆದ ಗುಬ್ಬಿ ಸೊಗ್ಯಾರ ಒಂದು ಮಾತು ಹೇಳೋದದ ಅವ್ರಿಗೆ ಏನ್ ಹೇಳೋರದ್ರಿ ಪಿಂಟು ಮಾಸ್ತರ್ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಏ ಚೊಣ್ಯ ಏ ಸೊನ್ಯ ನೀವು ಇಬ್ರು ಅಕ್ಕ ತಮ್ಮ ಕೂಡಿ ಇಬ್ರೇ ಬರೀ ಟೇಜ್ ಪುರಾಣ ತಿಂದವ್ರ ನಾನು ಈ ರೇವಣಿಸಿದ್ದ ಮಾಸ್ತರ್ ಏನು ಹುಚ್ಚನೋ ಶಾಣ್ಯನೋ ನನಗ ಅದು ತಿಳಿಯಲಾಗ್ಯಾವ ಯಾರಿಗೂಲಪ್ಪ ಅಕಸ್ಮಾತ್ ಕಂಡಪಟ್ಟಿ ಸೆಡೆ ಇತ್ತಂದ್ರೆ ಯಾರು ಮಾಡೋರದ್ರಿ ಯಾಕೆ ಕೇಳು ಯಾಕ್ರಿ ಗುರುಗಳ ನಾ ರೇವಣಿಸಿದ್ದ ಮಾಸ್ತರ್ ಕರ್ಗಂದಿಲ್ಲ ಕೆಂಪಗಂದಿಲ್ಲ ಏ ನೀವು ಓದ್ತದ ಎಂದಿಲ್ಲ ಗಿಟ್ಟದ ಎಂದಿಲ್ಲ ಖರೆ ಏನ ಅವ್ರ ಹೆಸರೇನ ಪ್ರಥಮದಲ್ಲಿ ತೆಗೆದಿಲ್ಲ ಹೌದಾ ಪಿಂಟು ಮಾಸ್ತರ್ ಏನಂದಾನಪ್ಪ ಅಂತ ಕೇಳಿದ್ರ ಯಾನಂದಾನು ಸರ್ಜೋಡಿ ಸಂಘದಾಗ ಅಫ್ಜಲ್ಪುರ ಮಾಸ್ತರ್ ಬಂದಾನ ಮುಂದಿನ ಸಂಧಿಗೆ ಸುಚಿತ್ರ ಅಭಯ್ ಅವರು ಪ್ರಶ್ನೆಗೆ ಬಿಡುಗಡೆ ಮಾಡ್ತಾರೋ ಏನೋ ಸಿದ್ದು ಮಾಸ್ತರ್ ಪ್ರಶ್ನೆಗೆ ಬಿಡುಗಡೆ ಮಾಡ್ತಾನೋ ಅನ್ನುವಂತ ಮಾತನ್ನ ಪಿಂಟು ಮಾಸ್ತರ್ ಕೇಳ್ಯಾರ ಆ ಮಾತಿಗೆ ಏನಂದಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನಿನ್ನಲ್ಲಿ ಏನದ ಜ್ಞಾನದ್ವಾದ ಆ ಜ್ಞಾನದ್ವಾದೊಳಗ ನೀ ಏನು ಕೇಳ್ತಿ ಕೇಳು ಇವತ್ತು ಸ್ಟೇಜ್ ಮ್ಯಾಗ ನನ್ನ ಸುಚಿತ್ರ ಅಕ್ಕ ಮತ್ತು ಅಫ್ಜಲ್ಪುರ ಸಿದ್ದು ತಮ್ಮ ಇವತ್ತಿನ ದಿವಸ ಹೇಳಿ ಹೋಗ್ತಾರ ಅನ್ನುವಂಥದ್ದು ಮಾತ ಪಿಂಟು ಮಾಸ್ತರಿಗೆ ಹೇಳಿದ್ರ ಏನಾತ ಹಡೆಕ್ ಹಾಡಿತಿರತ್ತ ಚಿಮ್ನಿ ಡೇಕಿಗೆ ಬಾಳ ಬೆಳಿತಿರತ್ತ ಬಡ್ಡೆ ಹಾಕೊಂತು ಒಯ್ ಅಂತೇಳಿ ಅದಕ್ಕ ಒಂದ್ ಮಾತು ಹೇಳಿದವ್ರು ಏ ಇಂಡಿ ತಾಲೂಕದ ನಿಮ್ಮನ್ನ ನೋಡ್ತೀನಿ ಒಂದು ಮಾತು ಹೇಳಿದ ಏನ್ ಹೇಳೋದ್ರಿ ಖರೆ ನೀವು ಇಂಡಿ ತಾಲೂಕದವರಿಗೆ ನೀವು ನೋಡೋ ರೀತಿಯಪ್ಪ ಅಂತಂದ್ರ ನೋಡೋದ್ರಂದ್ರ ಹವಿನಾಳದ ಚಂದ್ರಮುತ್ಯ ಹಾಲು ಮತಕ್ಕೆ ಏನು ತಂದು ಕೊಟ್ಟ ಯಾರು ತಂದು ಕೊಟ್ಟಪ್ಪ ಈಗ ಬಡಿಯುವಂತ ಟಕ್ಕ ತಂದು ಕೊಟ್ಟ ಹೆಣ್ಣಾಳ ಚಂದ್ರಮುತ್ಯ ಯಾವ ತಾಲೂಕದವ್ರು ಇವ್ರು ಅವರು ಇಂಡಿ ತಾಲೂಕದವ್ರೆ ಜವರು ಚನ್ನಬಸಪ್ಪ ಗೌಡ್ರು ಪಿತ್ತಲಾಲ್ ಅಂತ ಹೊಲ ನಡೆಸ್ಯಾರ ಅವು ಇಂಡಿ ತಾಲೂಕದವ್ರೆ ಶಿರಡೋಳದ ಗಿರಿಮಲ ಮಾಸ್ತರ ತಾಳ್ ತಂದು ಕೊಟ್ರು ಹೌದಪ್ಪ ಹೌದು ಅವರು ಇಂಡಿ ತಾಲೂಕದವ್ರೆ ಮತ್ತೆ ಇನ್ನೊಂದು ನಮ್ ಇಂಡಿ ಜಟ್ಟಬೇಕ ಇಂಡಿ ತಾಲೂಕದವ್ರಿ ಸದ್ಯ ದೇವ್ರ ಗುಡಿ ಕಟ್ಟದ ಗುಡಿ ಕಟ್ಟ್ಯಾರ ನಮ್ ಇಂಡಿ ಜಟ್ಟಬೇಕನ್ನು ಪೈಪ್ ಅಂತೇಳಿ ಹೆಸರು ಸಾರ್ತದ ಬಾಳ ದೂರ ಹೋಗ್ಲಿ ಬೇಡ ಇದು ಏನು ಡಗ್ಗ ಮತ್ತು ಪ್ರಥಮದಲ್ಲಿ ಬರೀ ಒಂದು ಡೊಳ್ಳ ಒಂದು ಜೋಡ ಕೈ ತಾಳದಿಂದ ಪ್ರಥಮದಲ್ಲಿ ಹಾಡ್ತಿರಿ ಹಿರಿಯರು ಹೌದು ಹಾಲು ಮತಕ್ಕೆ ಇಂಡಿ ತಾಲೂಕದವ್ರು ಡಗ್ಗ ತಂದು ಕೊಟ್ಟಾರ ಇನ್ನೊಂದು ಜೋಡ ತಾಳ ತಂದು ಕೊಟ್ಟಾರ ಖರೆ ಇಂಡಿ ತಾಲೂಕದವರಿಗೆ ನೀವು ಸೈಡ್ ಹೊಡೆದು ಹೋಗ್ಬೇಕಾದ್ರ ಇಂಡಿ ತಾಲೂಕದವ್ರು ತಯಾರು ಮಾಡಿರ್ತಕ್ಕಂಥ ಒಂದು ಜೋಡ ತಾಳ ಡಗ್ಗ ಬಿಟ್ಟು ಹಾಡು ಮುಂದಿನ ಸತಿ ಇಲ್ಲ ನಿಮ್ಮ ಅಫ್ಜಲ್ಪುರ ತಾಲೂಕದವ್ರ ಹಾರಿ ಅಂತ ತಯಾರು ಮಾಡ್ರಿ ಹೇಳಪ್ಪ ಇಂಡಿ ತಾಲೂಕದವ್ರು ಡಗ್ಗ ತಯಾರು ಮಾಡ್ಯಾರ ನಾವ್ ಇಂಡಿ ಜಟ್ಟಬೇಕ ಪೈಪ್ ತಯಾರು ಮಾಡಿ ಗುಡಿ ಕಟ್ಕೊಂಡ್ರ ನೀವು ಹಾರಿ ತಯಾರು ಮಾಡಿದವ್ರು ಎಲ್ಲಿ ಗುಡಿ ಕಟ್ಕೊಂಡ್ರಿ ಇವ್ರು ಯಾರು ಅಫ್ಜಲ್ಪುರದಾಗ ಇವ್ರೇ ಪ್ರಧಾನ ಇವ್ರು ಬಿಟ್ಟು ಯಾರು ಇಲ್ಲಿ ಒಂದು ಮಾತು ಕೇಳು ಏನ್ರಿ ನಮ್ಮ ಹವಿನಾಳ ಚಂದ್ರಮುತ್ಯ ಇಂಡಿ ತಾಲೂಕದ ಡಗ್ಗ ತಂದು ಕೊಟ್ಟ ನಮಗ ಬಡ್ಲಿಕ್ಕ ಹಾಡಕ್ಕ ನಮಗ ಯೂಸ್ ಆಯ್ತು ಅನುಕೂಲ ಐತಿ ಇವ್ರು ಬೆಕ್ಕದಂಗ ಹಾರಾಡಕ್ ಅನುಕೂಲ ಆಯ್ತು ಇದು ಡಗ್ಗಕ್ ನಮಗ ಅನುಕೂಲ ಆಯ್ತು ಹೌದು ಕರೆ ಕಬ್ಬಣ ಹಾರಿ ಅದ ಅದು ನಿಮಗೆ ಅದಕ್ಕೆ ಯೂಸ್ ಆಯ್ತು ಯಾರಿಗೂನಪ್ಪ ನಾನಪ್ಪ ಯಾಕಂದ್ರೆ ಪಿಂಟೋಣ ಯಾಕಪ್ಪ ಅಂತ ಕೇಳಿದ್ರ ಒಬ್ಬ ಜ್ಞಾನಿ ಏನಾರ ಕಂಡು ಹಿಡ್ದಪ್ಪ ಅಂತಂದ್ರ ಮೊದಲ ಅದಕ್ಕ ಪ್ರಯೋಗ ಮಾಡಿ ನೋಡ್ತಾನೆ ಇದನ್ನ ತಿಳ್ಕೊ ಮೊದಲನಿ ವಿಜ್ಞಾನಿ ಒಂದ್ ಯಾವ್ದಾರ ಕಂಡು ಹಿಡ್ದ ತಿಳ್ಕೊಂಡ್ರಿ ಪಿಂಟು ಸರ್ ಅದು ಮೊದಲ ಪ್ರಯೋಗ ಮಾಡ್ತಾರ್ರಿ ಯಾರಿಗೆ ಮಾಡ್ತಾರ ಗೊತ್ತಿಲ್ಲ ನಾವು ಪಿಂಟೋಣ ಅಂತಾನೆ ಮಾಡೋಣ ನಾವು ಈ ಹಳ್ಳಿ ಕಟ್ಟಿ ಪೂಜೆ ಅಂತಾನೆ ಮಾಡ್ತಾರ ಮೊದಲ ಅದಕ್ಕಿರ್ಲಿ ಒಳ್ಳೆ ಉಪದೇಪಿ ಮಾತುಗಳನ್ನ ಆಗ್ಬಾರ್ದು ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಸರ್ ಇನ್ನೊಂದು ಮಾತು ನಮ್ಮ ಇಂಡಿ ತಾಲೂಕದವರು ಕಾಳು ಬಿತ್ತಲಾರಿ ಹೊಲ ನಡೆಸ್ಯಾರ ಹಾಗೆ ನೀವು ಹಾರಿ ತಯಾರು ಮಾಡಿದವ್ರು ನಾಳೆ ಕಾಳು ಬಿತ್ತಲಾರಿ ಹೊಲ ನಾಟಿಸ್ರಿ ಇವತ್ತೇ ಹಾಕಿ ರೊಕ್ಕ ಬಿಟ್ಟು ಹೋಗ್ತೀರಿ ಮತ್ತ ಹೊರಗಡೆ ತಗದ್ರಿ ನಾ ಪ್ರಥಮದಲ್ಲಿ ಬಂದ ಕೂಡಲೇ ಅಮೋಘಿಸಿದ್ದ ಕೈಲಾಸದಿಂದ ಮಳಿಕಿಲೆ ಬೆಳಕಿಲೆ ತಂದನಂತ ಕಾಲಕ್ಕೆ ಒಂದು ಮಾತು ಹೇಳಿದ್ರ ಅವರು ಏನ್ ಹೇಳಿದ್ರಿ ಗುರುಗಳ ನಾಟ್ಯ ಪೋಟ್ಯಾಕ ಬರಗಾಲಿ ಬಿದ್ದ ಕಾಲಕ್ಕ ಅಮೋಘಿಸಿದ್ದೆ ಅನ್ನೋದು ಮಳಿಕಿಲೆ ಬೆಳಕಿಲೆ ಮಾರ್ಕೊಂಡ್ ತಿಂದಿದ್ದ ಹೌದು ಇಂತ ಅಪಶಬ್ದಗಳನ್ನ ಮಾತಾಡಬಾರ್ದು ಅಂತ ಹೇಳಿ ತಮಗೊಂದು ವಿನಂತಿ ಮಾಡ್ತೀನಿ ಏನ್ರಿ ಪಿಂಟು ಮಾಸ್ತರ್ ನಿಮಗ ಇಲ್ಲಿ ಒಂದ ಈ ಬಟ್ಟರಿಕೆ ಗ್ರಾಮದ ಗುರು ಹಿರಿಯರು ಕೊಡ್ಕೊಂಡ ನಿನಗ ಫೋನ್ ಹಚ್ಚಾರ ಅಂತ ತಿಳ್ಕೊಂಡು ನೀ ಇಲ್ಲಿಗೆ ಬಂದಿದಿ ಹೌದು ಲಕ್ಷ ಇಡಿ ಮಾತ ಲಕ್ಷ ಇಡಪ್ಪ ಅಮೋಘ ಸಿದ್ಧಗ ಅಲ್ಲಿ ಬರಗಾಲಿ ಬಿದ್ದ ಕಾಲಕ್ಕ ಯಪ್ಪ ಭಗವಂತ ನನಗಪ್ಪ ನಮ್ಮ ಊರಿಗೆ ಬರಗಾಲ ಬಾಳಿ ಬಿತ್ತದ ತಿಳ್ಕೊಂಡ ಭಗವಂತನ ಸೇವಾ ಮಾಡಿದ್ರೆ ಕಂಬಳಿ ಬಿಸಿ ಮಳೆ ಕೊಡ್ತಾನ ನನ್ನ ಪಾಪಿಸಿದ
ಅಮೋಘಿಸಿದ ಅಂತ ಪವಣದ ನಾಟ್ಯ ಪೋತ್ಯಾಗ ಬರಗಾಲ ಬಿತ್ತು ಮತ್ತ ಅಲ್ಲಿ ಮಳಿಚೀಲಿ ಬೆಳಿಚೀಲ ಅಮೋಘಿಸಿದ್ದ ಯಾಕೆ ಇದು ಮಾಡ್ಲಿಲ್ಲ ಅಂತಂದ್ರು ಒಂದು ಮಾತು ಹೇಳೋದ ದೈವದವ್ರಿಗೆ ಏನ್ ಹೇಳೋದ್ರಿ ಕರೆ ಅಮೋಘಿಸಿದ್ದ ಅಲ್ಲಿ ಮಳಿ ಕೊಟ್ಟಿದ್ದಪ್ಪ ಅಂತಂದ್ರ ಯಾಕಪ್ಪ ಅಂತ ಹೇಳಿದ್ರ ಆ ನಾಟ್ಯ ಪೋತ್ಯ ಗ್ರಾಮದ ಹಿರಿಯರು ಅಮೋಘಿಸಿದ್ದಾಗ ಮಳಿ ಕೊಡುವಂತೆ ಬೇಡಿಲ್ಲ ಅಮೋಘಿಸಿದ್ದ ಅವರಿಗೆ ಕೊಟ್ಟಿಲ್ಲ. ಹೌದು ಮಾಸ್ತರ ಪಿಂಟು ಸರ್ ಈ ಸದ್ದ ನನ್ನ ಮನೆ ಒಂದು ಪಿಸ್ತೂಲ್ ಐತಿ ಪಿಸ್ತೂಲ್ ಅಂದ್ರೆ ಎಲ್ಲ ಹೊಡ್ಯಾಕ ಬರಂಗ್ರಿ ಅದು ಕಾಸ ಆ ನಾಟ್ಯ ಪೋತ್ಯ ಗ್ರಾಮದೊಳಗ ಮಳಿ ಬೆಳಿ ಆನಂದಾಗಿ ಜಬಗೊಂಡ ಗೌಡ ಮತ್ತು ಕನಬಾಯಿಗೆ ಫಲಸಂತಾನ ಅಮೋಘಿಸಿದ ಶಿಸ್ತು ಕೊಟ್ಟಿದ್ದಪ್ಪ ಅಂತಂದ್ರ 4 ಮಂದಿ ಧರ್ಮ ಹುಟ್ಟುತ್ತಿದ್ದಿಲ್ಲ 21 ಮಂದಿ ಧರ್ಮ ಹುಟ್ಟುತ್ತಿದ್ದಿಲ್ಲ 101 ಧರ್ಮ ಹುಟ್ಟುತ್ತಿದ್ದಿಲ್ಲ 1700 ಸಿದ್ಧರು ಹುಟ್ಟುತ್ತಿದ್ದಿಲ್ಲ 5 ಲಕ್ಷಗಳು ಮಾತ ಈಗ ಸಿದ್ಧಾರ್ಥಿಗೆ ಮುಂದೆ ಬೆಳಿಬೇಕಾಗಿತ್ತು ಈಗ ಬಾರಾಮತಿ ನಾಡಿಗೆ ಬರಗಾಲ ಆಗ್ತಿತ್ತಂದ್ರೆ ಯಾರು ನೋಡೋದು ನಿಮಗ ಈಗ ಸ್ವಾಮಿರಾಯ ತುಕಾಪ್ರಾಯಗ ಕಡಿಮೆ ತಾಕತ್ತಿಲ್ಲ ರಗಡ ಸೆಂಟ್ರ್ ಇದ್ರೆ ಅವ್ರು ಕರೆ ಆದ್ರ ಮುಂದೆ ಸಿದ್ಧಾರ್ಥಿಗೆ ಬೆಳಿಬೇಕಾಗಿತ್ತು ಮುಂದೆ ಸಿದ್ಧಾಟಿಗೆ ಬೆಳಿಬೇಕಾಗಿತ್ತು ಮಾಧುಲಿಂಗನಂತ ಸಿದ್ಧಾಟಿಗೆ ಬೆಳೆದ ಖರೆ ಆ ಊರನ ಜನ ಅಲ್ಲಿ ಮಳಿ ಕೇಳಿಲ್ಲ ಖರೆ ಮಕ್ಕಳು ಕೇಳ್ಯಾರ ಹುಚ್ಚಿದ್ದು ತಿಳ್ಕೊನಿ ವಿಚಾರ ಮಾಡ್ಕೊರಿ ನಾಟ್ಯ ಪೋತ್ಯದ ಜಬಗೊಂಡ ಕನ್ನವ್ಗ ಮಕ್ಕಳಿದ್ದಿಲ್ಲ ವಿಷ ಕುಡಿದ ಪ್ರಾಣ ಬಿಡ್ಬೇಕಂತಾರ ಅವಾಗ ದೇವಲೋಕದ ಕೊರವಂಜಿ ಮಂದಿ ಹೇಳ್ತಾರ ಮುಷಿದ ಗೊತ್ತೇ ನಿಮಗ ಮಕ್ಕಳು ಕೊಡ್ತಾನ ಹೋಗತ್ತೆ ದೇವಲೋಕದ ಪರವಂಜಿ ಬಂದು ಹೇಳಿದ್ರು ಬಂದ ಅಮೋಘಿಸಿದ ಉಡಿ ಒಟ್ಟಿತ್ರ ಅಮೋಘಿಸಿದ ಫಲಸಂತಾನ ಕೊಟ್ಟಾನ ಖರೆ ನಾಟ್ಯ ಪೋತ್ಯದ ಗುರಿಗೆ ಕೊಡ್ಕೊಂಡು ಯಪ್ಪ ನನ್ನ ಮಳೆ ಕೊಡಂದ್ರ ಮಳೆ ಕೊಡ್ತಿದ್ದಲ್ಲ ಕೊಡ್ತಿಲ್ಲ ಅಮಾವಾಸ್ಯಿಂದ ಆದ್ರ ಇಬ್ರು ಎಲ್ಲಾರು ಕೂಡಿಕೊಂಡು ಬೇಡಿಲ್ಲ ಮಕ್ಕಳ ಇಲ್ಲದವರು ಪಟ್ಟಣಕ್ಕೆ ಹೋಗಾರಿ ಪಟ್ಟಣದ ತಳಗ ಅರಿಕೇರಿ ಪಟ್ಟಣದ ತಳಗ ಅರಿಕೇರಿನ ಅಮೋಘಿಸಿದ ತೊಟ್ಟಿಲ ಕೊಟ್ಟು ಕಳವ್ಯಾನ ಅಂತ ಹೇಳ್ಯಾರ. ಹೌದಪ್ಪ ಏನ್ ಮಾತಾಡ್ತೀರಿ ಏನಿಲ್ಲ ಇವ್ರು ಬರೇ ಕಲ್ಲಾಕ ಕಡವು ಕೊಟ್ಟಳು ಮಲ್ಲಾಕ ದೋಸೆ ಕೊಟ್ಟಳು ಅವ್ರ ಮೇಲ್ ಕಟ್ಟಿಗೆ ಅಪ್ಸಳಿಗೆ ರೇವಣಿಸಿದ ಮಾಸ್ತರ್ ಪ್ರಶ್ನೆ ಕೇಳಿರ್ಬೇಕು ನೀವು ಏನ್ ಕೇಳಿದ್ರಿ ಸರ್ ಖರೆ ನಮ್ಮಲ್ಲಿ ಯಾರು ಕೇಳು ಅಮೋಘಿಸಿದಾಗ 4 ಮಂದಿ ಮಕ್ಕಳು ಅವತಾರ ಅದು ಸಿದ್ಧ ದೇವಿ ಅಭಿಲಾಷಿತ ಆಚಾರ್ಯಗಳು ಸೊಬಡ ಮತ್ತೆ ಕಡಿ ಹುಡುಕರ ಮತ್ತೆ ಒಬ್ಬ ಹೆಣ್ಣು ಮಗಳು ರೇಪಕಾದೇವಿ ಹೌದು 3 ಮಂದಿ ಪುಣ್ಯದ ಮಕ್ಕಳು ಯಾರು ಕೇಳು ಯಾರಿಪ್ಪ ಮಾಯದ ಮಗ ಮಾಧುಲಿಂಗ ತೇರವಾಡ ಮಗರ ಕಡಿ ಹೊಲ ಕಾಡ್ಸಿದ್ದ ನೋಡೋದು ಮಾಧುಲಿಂಗ ಹಿಂಗ ಇವ್ರು 3 ಮಂದಿ ಹೌದು ಈ 4 ಮಂದಿ ಹೊಟ್ಟಿಲೆ ಎಷ್ಟು ಮಂದಿ ಹುಟ್ಟಾರ ಕೇಳು ಎಷ್ಟು ಮಂದಿಪ್ಪ ಸಾಲು ಕಟ್ಟಿಸಿದ್ದ ಅತನಿ ಮಳಗಾಡ್ಸಿದ್ದ ಮೊರಬದ ಒಗಪ್ಪ ಒಡೆಯ ಬಡಿಸಿ ನಾಗಪ್ಪ ಒಡೆಯ ಕೆಂತ ಸೋಮಯ್ಯ ಇಂದಾಪುರ ಗೋಳೋಕ್ಷಿದ ಹೊನ್ನ ಮೊಳೆದ ಹೋಗಿಸಿದ ಉಗ್ರದಾನ ಪಕ್ಕೋಕ್ಷಿದ ಪಂಚಪೂಜದ ಕೂಡ ಅಚ್ಚೆಗೈ ಸೇರಿಸಿದ್ದ ಹಿರಿಯ ಮಲ್ಲಪಡೆ ಚಿಕ್ಕ ಮಲ್ಲಪಡೆ ತಿಕ್ಕೊಂಡು ಮುತ್ತಪಡೆ ಬೆಳೂರಿಗೆ ಮಲಕಾಡಿಸಿದ 10 ಒಳಗಡೆ ಮುತ್ಯ ತಾವು ಹುಟ್ಟಿದ ಕರೆ ಹೋಗಿಸಿದ ಗದ್ದನಿಗೇರಿ ಮಲಕಾಡಿಸಿದ ಕುತ್ತೂರಿನ ಕೆಂಚ ಮಾತನ್ನ ಉಬದಿ ವೀರ ಮಲಗೊಂಡ ಜ್ಯೋತಿ ಲಕ್ಕಪ್ಪ ಒಡೆಯ ಅರಿಕೆರೆ ಬ್ರಹ್ಮ ಒಡೆಯ ಗುದ್ದವ್ವ ಹಿಂಗ ಬಂದಿ ಸಿದ್ಧಾರ್ಥಿ 21 ಮಂದಿ ಹೊಟ್ಟಿಲೆ ಯಾರು ಹುಟ್ಟಿದ್ರು ಕೇಳು ಯಾರು ಹುಟ್ಟಿದ್ರು ನಿಂಗಳಿಗೆ ಏರಿಸಿದ್ದು ಮುಳ್ಳೋಗಿ ಹೋಗಿಸಿದ್ದು ಕಲ್ಲೋಳಿ ಅರಣಿಸಿದ್ದು ಚಾಮರಾಜ ಕಲಿಸಿದ್ದು ಶಿವಪುರ ಶಿವಲಿಂಗ ಕಾಡಿಗೆ ಶಿವಪಾತಾಳ ಸಿದ್ಧ ಸೊಟ್ಟಿ ಸಿದ್ದರಾಯ ಸಿದ್ಧನಿ ಕಲಿಸಿದ್ದ ಮಲ್ಲಪ್ಪ ಅಂದಾಪುರ ಜ್ಯೋತಿಸಿದ್ದು ಸರ್ವಗಿರಿ ಸರ್ವಸಿದ್ಧ ಕಾಡಿಗೆ ಕಾರ್ಯ ಸಿದ್ಧ ತೇರಳ ಕರಣಿಸಿದ್ದ ಕರ್ಬೂರ ಮರಣಿಸಿದ ಪದಗಿರಿ ಪಾತಳಿಸಿದ ಪದಬಾಯಿ ವಿಜಡಿಸಿದ್ದ ದೇವನಾಳದ ಮಟ್ಟಿ ಸಿದ್ಧ 101 ಮಂದಿ ಧರ್ಮರಿ ಹೆಸರ ನಾವು ಭಯಪಟ್ಟು ಹೇಳ್ತೇವ್ ನಿಮ್ಮಲ್ಲಿ 84 ಮಂದಿ ಅದಾರ ಅವ್ರ ಹೆಸರು ಭಯಪಟ್ಟು ಬಂದಿನ ಸಂಧಿ ಅವ್ರು ಪ್ರಶ್ನೆ ಮಾಡ್ಯಾರ ಒಟ್ಟೆ ಅದಕ್ಕೂ ಸಂಬಂಧ ಇಲ್ಲ ಖರೆ ನಿಂಬಲ್ಲಿ ಕುಬಿನೆ ಇತ್ತಪ್ಪ ಅಂತಂದ್ರ 4 ಮಂದಿ ಧರ್ಮರಿ ಹಿಡ್ಕೊಂಡ 1700 ನನ್ನ ಮಟ್ಟ ಮನೆ ಒಳಗ ಬೆಕ್ಕನ್ ಕೇಳು ಅಂತಂದ್ರೆ ಇವತ್ತಿಗೆ ನಾ ಹಾಕಿ ಬಿಟ್ಟು ಹೋಗ್ತೀನಿ ಇಲ್ಲಿ ತೊದಗ ಹಿಡಿದು ಕೇಳ್ಬೇಡ್ರಿ ಮುಖ ಹಿಡಿದು ಕೇಳಿ ಹೇಳ್ತೇವ್ ಅರೆ ಅಲ್ಲಿ ಏನಾಯ್ತು ಇಲ್ಲಿ ಅಲ್ಲಿ ಏನಾದರಿಂದ ಏನಾದರು ಅರಿಕೆರೆ ಮನೆ ಬೆವರಿಗೆ ಕುರುಬಲಿ ಮಾಯ ಮಕ್ಕಳಾಪುರ ದೇವಸ್ಥಾನ ಗತ್ತಿಗೆ ಕಲ್ಲೂರು ಕಡಿಮಟ್ಟದ ದುಡಿ ಆಗ್ತಾವ ಏನು ಕೇಳದಿದ್ರು ಯಾರು ಕೇಳಿದ್ರು ತೊದಗ ಹಿಡಿದು ಕೇಳ್ಬೇಡ್ರಿ ಮುಂದೆ ಹಿಡಿದು ಕೇಳತಾರ ಕಲ್ಲೂರು ಒಡೆಯ ನೋಡಿ ಅವ್ರು ಕರಿ ಕಲ್ಲಿನ ಮ್ಯಾಗ ಮ್ಯಾನಿನ ಪುಟ್ಟಿ ಚಿಡದಂಗ ಅಂತ ಹೇಳ್ಯಾರ ಮ್ಯಾಲಿನ ಓಟು ಸಡ್ದಂಗಲ್ಲ ಗಾಡಿ ಬಿಡಿತಾರ ಖರೆ ನನ್ನ ಅಮೋಘಿಸಿದ್ದನ್ನು ಸಂತತಿಯೊಳಗೆ ಬೆಕ್ಕಾದ್ ಕೇಳ್ರಿ ನೀವು ಆದ್ರ ಇದೊಂದು ಪ್ರಶ್ನೆ ಮಾಡ್ಯಾರ ನೋಡ್ರಿ ಏನ್ ಮಾಡ್ಯಾರ್ರಿ ಸೋರು ಅಭ್ಯಾಸ ಮಾಡಾಗ ಸೋರು ಇಲ್ಲಿ ಡಾಲ್ ನಡೆದದ ಹಂಗಪ್ಪ ಒಮ್ಮೆ ಪುರಾಣದಾಗ ಏನ್ ಮಾಡೋದು ಸೋರು ಪ್ರಶ್ನೆ ನೋಡಿ ಹ್ಯಾಂಗ ಕೇಳ್ಯಾರ ಅವರು ಮುದ್ದು ಗೌಡನು ಜೊತೆಯಲ್ಲಿದ್ದು 3 ರಲ್ಲಿ
ಎದರ ಮನೆಯ ಯಾವ ಗೌಡನ ಮಗ ಯಾವ ಅಪ್ಪನಾಗಿದ್ದನು? ಹೌದು, ಇದು ಯಾರಿಗಾರ ಅರ್ಥ ಐತ್ರಿ ಪ್ರಶ್ನೆ? ಏನಾಗಿದ್ದ, ಏನು ಸುದ್ದಿ? ಆ ಇಲ್ಲ, ಎಂತ ಸಿದ್ಧಾಟಿಗೆ ಮಾತದಾವ, ಎಂತ ಪ್ರಶ್ನೆ ಅದಾವ, ಎಲ್ಲ ಬಿಟ್ಟಾರ ಇವು. ಏನ್ ಕೇಳಿ ಬಬಲಾದಿ ಸದಾಶಿವ ಮುಂದೆ ಹೌದಾ? ಸೀಗಿ ಉಣಿಸಿಗೆ ಹೋಗಿದ್ದ. ಬೆಳಗಾವಿ ಜಿಲ್ಲಾ ಸೀಗಿ ಉಣಿಸಿಗೆ ಹೋದ. ಹನುಮಂತ ದೇವ್ರ ಗುಡಿ ಒಳಗ ಕೂತ. ಹನುಮಾಪುರ ಗುಡಿಯಾಗ ಕೂತ. ಆ ಸೀಗಿ ಉಣಿಸಿ ಒಳಗಿರ್ತಕ್ಕಂತ ಬಡಿಗೆ ಬಂದು ಕರ್ಕೊಂಡು ಹೋದ. ಬಡಿಗೆ ಬರ್ರಿ ಅಪ್ಪ ನಮ್ಮ ಮನಿ ಒಳಗ ಪಾದ ಹಾಕ್ರೆ ತಿಳ್ಕೊಂಡ ಅವ್ರ ಮನಿಗೆ ಕರ್ಕೊಂಡು ಹೋಗಿ ಗಪ್ರಿ ಹೋಗೋದು ಹೋಗ್ತೀರಿ, ಗದ್ದ ಮಾಡಿ ಹೋಗ್ಬೇಡ್ರಿ. ನೀವು ಇಟ್ಟು ಗದ್ದ ಮಾಡ್ತೀರಿ ಅಂದ್ರೆ ಒಂದು ಮನೆ ಬಿಟ್ಟು ಒಂದು ಮನೆಯಾಗ ತುರ್ಕಿರ್ತಾರ, ಇಲ್ಲಿ ಬರೋದಂಗ ಆತಲೆ. ಅದಕ್ಕಿರ್ಲಿ ಯಾಕಪ್ಪ ಅಂತ ಹೇಳಿದ್ರೆ ದೃಷ್ಟಾಂತಗಳನ್ನ ಬೇಡಲ್ಲ, ಒಟ್ಟೆ ಅವ್ರು ಮಾತೇ ಬೇಡ ಅನ್ನುವಂತ ಲೆಕ್ಕದಾಗರ. ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನ ಹೇಳಾರ್ರಿ. ಅವ್ರ ಸರ್ಜರಿ ಕಲಾವಂತರು ಏನು ಪ್ರಶ್ನೆ ಕೇಳಿದ್ರು, ಏನು ಇನ್ನೊಂದು ಮಾತು ಬಂಟು ಮಾಸ್ತರ್ ಹೇಳಿದ್ರು. ಏನ್ ಹೇಳಿದ್ರಪ್ಪ? ಏ ಚೊಣ್ಣೆ ಆತಂದ್ರ ಅವ್ರು ನೀನು ಒಳಗೆ ಚೊಣ್ಣೆ ಹಾಕಲಾರದೆ ದೋತ್ರ ಹಂಗೆ ಸುತ್ಕೊಂಡ್ ಬಂದಿರಿ ನೀ ಇಲ್ಲಿ ನೋಡಿದ್ರೆ ನೀನು ಒಳಗಿನ ದೋತ್ರ ಬಂದು ಚೊಣ್ಣಿ ಕಾಣ್ತದ, ಮತ್ತೆ ಚೊಣ್ಣಿದ್ದಿಲ್ಲದ್ರ ಇಲ್ಲ. ನಮ್ಮ ಅಣ್ಣದ ಹವಾದ ಅಂತ ದೋತ್ರ ತಂದು ಕೊಟ್ಟಿದ್ದೆ, ನಮ್ಮ ಅಣ್ಣನ ಮರಮಲ್ಲಿ ದೋತ್ರ. ಅದಕ್ಕೆ ಇರ್ಲಿ ಒಂದ್ ಮಾತು ಹೇಳಿದ್ರು, ನಾಣ್ಯ ವಿಷಯ ಅಫ್ಜಲ್ಪುರ ಸಿದ್ಧರ ವಿಷಯ ತೆಗೆದ್ರ ಅಳ್ಕೋತ ಮನಿಗೆ ಹೋಗ್ತಾನ. ಕರೆ ನಿನ್ನಲ್ಲಿ ಅಂತ ಕೊಬ್ಬಿನ ಐತಪ್ಪ ಅಂತಂದ್ರ ಈ ಅಫ್ಜಲ್ಪುರ ಸಿದ್ಧ ಅಳಿಸಿ ಕಳಿಸ್ತಪ್ಪ ಅಂತಂದ್ರ ಇವತ್ತಿಗೆ ಈ ಮುರುಘಾನೂರ ಚಂದ್ರು ಮಾಸ್ತರ್ ಶಿಸ್ತ ಮಗ ಅಲ್ಲ, ಅಫ್ಜಲ್ಪುರ ಬಿಂಟು ಮಾಸ್ತರ್ ಶಿಸ್ತ ಮಗ ಶರಣ ಏನ್ ಬರ್ತದ ನಿನಗ? ಒಂದು ಸಿದ್ಧಾಟಿಗೆ ಬರ್ತದ? ಯಾರು ಬರ್ತದ? ಏನ್ ಒಂದ್ ಮಾತು ಇನ್ನೊಂದು ಮಾತು ಹೇಳಿದ್ರ ಅವ್ರು. ಅದೊಂದು ಹಾಕವ್ರ ಪಟ್ಟಿ ಇಂಗಳೇಶ್ವರ ಸಿರ್ಸೈಲ್ ಕಾಕ ಹೆಬ್ಬಟ್ಟಿನ ಕಂಪನಿ ಅಂತ ಉಮದಿ ಮಾಡಿಸಿದ ಮಾರ ಹೆಬ್ಬಟ್ಟಿನ ಕಂಪನಿ ಅಂತ ಹೇಳಿದ್ರ ಅವರು. ಗೊರ್ನಾಳ ಬಸ್ಸು ಮಾಸ್ತರ್ ಹೆಬ್ಬಟ್ಟಿನ ಕಂಪನಿ ತಿಳ್ಕೊಂಡ ಮಾತಾಡೋ ಮೊದಲು ನೀ. ಹೌದು, ಗೊರ್ನಾಳ ಬಸವರಾಜ ಪುರಾಣ ಓದ್ತಾನ್ರಿ ಸರ. ಗೊರ್ನಾಳ ಬಸ್ಸು ಮಾಸ್ತರ ಹೆಬ್ಬಟ್ಟಿನ ಕಂಪನಿ ಅಂತೇಳಿ ನೀ ಪ್ರೂಫ್ ಮಾಡಿಕೊಟ್ಟೆಪ್ಪ ಅಂತಂದ್ರ ಮತ್ತ ನಮ್ಮ ಬಾಯಿಗೆ ಬ್ಯಾರೇನ ಬರ್ತಾವೇನ? ಬಟ್ಟ ಹಾಕಿ ಬಿಡ್ತಾರ ಸರ್, ಅಫ್ಜಲ್ಪುರ ಸರ್. ಪ್ರೂಫ್ ಮಾಡಿ ಕೊಟ್ರಿ ಅಂದ್ರ ಸುಮ್ಮನೆ ಎದ್ದಿದ್ದ ಕಾಸು ಹೇಳ್ಬಿಡೋದು ಹಂಗೇನಪ್ಪ? ಪ್ರಶ್ನೆ ಹಾಗ ಕೇಳ್ಬೇಕಪ್ಪ ಅಂತ ಕೇಳಿದ್ರ ಹಾಗದೆ ನಮ್ಮ ಪ್ರಶ್ನೆ ಅವ್ರಿಗೆ ಒಂದು ಕೇಳಿ ಹಂಗ ಯಾಕ್ರಿ ಸರ? ಅಲ್ರಿ ಅವ್ರು ಮಾತಾಡ್ತಿರ್ತಕ್ಕಂತ ಮೂರ್ದ ಮಾತಾಡ್ಬೇಕಾಗ್ತದ ನಾವು. ಯಾಕಪ್ಪ ಅಂತ ಕೇಳಿದ್ರ ಇಲ್ಲ ಮಾತಾಡೋದು ಬೇಡ್ರಿ, ನಾವು ಹತ್ತಿರ ತನ ಹಾಡ್ತೇವೆ ಸುಮ್ಮನೆ. ಅದಕ್ಕ ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಭಾಳ ಮಾತಾಡಿ ದೈವಕ್ಕ ದೈವ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಒಂದ್ ಎರಡು ಮಾತು ಮಾತಾಡೋದ್ರೆ ಮಾತಾಡ್ತೀರಿ, ಬೇಡ ಮಾತಾಡ್ಲಿ. ಇವನು ಹೊರಗೆ ಹಚ್ಬೇಕೀಗ ಇಂಡಿ ತಾಲೂಕದವ್ರಿಗೆ, ಇವ್ರು ಹೊರಗೆ ಹಚ್ಬೇಕೀಗದ. ಗೊರ್ನಾಳ ಬಸವರಾಜ ಗೌಡ್ರು ಹೆಬ್ಬಟ್ಟಿನ ಕಂಪನಿ ಆದ್ರ ಹೆಣ್ಣ ಮಕ್ಕಳ ಮೇಳ ಗಂಡ ಮಕ್ಕಳಿಗೆ ಬೇಳವ್ರು ತಿಂಡಿಲೆ ಸೊಟ್ಟು ಹೊಡೆದ್ ನಿಂತಾರ ಅಂತ ಹೇಳಿ ನಾ ಅಂದ. ಇಂಗಳೇಶ್ವರ ಸಿರ್ತಾಲಕ್ಕ ಓದಕ್ ಬರ್ತದ ಇಷ್ಟೇ ಹೇಳ. ನಾವು ಒಪ್ಕೋತೀನಿ ಅವ್ರದ್ದು. ನೀವು ಗೊರ್ನಾಳ ಬಸ್ಸು ಮಾಸ್ತರ್ ಹೆಬ್ಬಟ್ಟಿನ ಕಂಪನಿ ಆಗಂದಿ ನಮ್ಮಲ್ಲಿ ಗೊರ್ನಾಳ ನಾವು ಒಪ್ಕೋತೀನಿ. ಇಂಗಳೇಶ್ವರ ಸಿರ್ಸಲಿ ಹೆಬ್ಬಟ್ಟಿನ ಕಂಪನಿ ಹಣ ಗೊರ್ನಾಳ ಬಸ್ಸು ಹೆಬ್ಬಟ್ಟಿನ ಕಂಪನಿ ಎಲ್ಲ 5ನೇ ಸಾಲಿ ಹುಷಾನ ಸರ. ನೀವು ಈ ಮಾತು ಮಾತಾಡಿದ್ರಿ, ಈ ಮಾತು ನೀವು ಮಾತಾಡಿದ್ರಿ. ನೀವು 10 ಮಾತಾಡಿ ನೀವು ಮಾತಾಡ್ಸ್ಕೊತೀವಿ, ನೀವು 10 ಮಾತಾಡಿ ಮಾತಾಡ್ಸ್ಕೊತೀವಿ. ಏನ್ ಕಚನ ಏನು ಮಾತಾಡಿ ಏನು ಮಾತಾಡಿ ಕರ್ನಾಟಕ ಬಸ್ಸು ಮಾತಾಡಿ ಬಾಯಿ ಬಿಡ್ಬೇಡ ಸ್ವಲ್ಪ ಬಾಯಿ ಏನು ಮಾತಾಡಿ ಹೇಳು ಮಾದಿಗೆ ಏನ್ ಮಾತಾಡೋದಿಲ್ಲ. ನೀರು ನೋಡ್ಬೇಕಾಗಿತ್ತು ಅಂದ್ರ
ಎಲ್ಲರೂ ಕೈ ಶಾಂತರಿ ಯಾಕಪ್ಪ ಅಂತಂದ್ರ ನಾವು ಒಟ್ಟೆ ಜಗ ಈಗ ನಮ್ಮ ಅಕ್ಕವರು ಡೊಳ್ಳಿನ ಪದ ಹಾಡ್ತಾರ. ಡೊಳ್ಳಿನ ಪದ ಹಾಡೋಕ್ಕಿಂತ ಮುಂದೆ ಮಾತಾಡ್ತೀನಿ ಎಲ್ಲರಿಗೆ. ಇಂಡಿ ತಾಲೂಕದವರು ನಾವು ಎಲ್ಲರೂ ಇಲ್ಲಿ ಒಟ್ಟಿ ಒಳಗೆ ಶಿವಸ್ಥಾನಗಳಿಗೆ ನಾವು ನೀವು ಸೇವೆ ಮಾಡಕ್ ಬಂದೇವಾಗ ಇಂಡಿ ಅವರು ತಾಳ ಮತ್ತೆ ಡಕ್ಕದ ತಂದು ಕೊಟ್ಟಾರ. ಅದು ಬಿಟ್ಟು ಕಿಸಿದ್ರೆ ಮುಂದಿನ ಸಂದಿಗೆ ನೀವು ಹಾಡ್ತೀವಿ. ಯೂಟ್ಯೂಬ್
ಎಲ್ಲರೂ ಪ್ರೀತಿ ಶಾಂತರಿ ಯಾಕಪ್ಪ ಅಂತಂದ್ರ ನಾವು ಒಟ್ಟೆ ಜಗಳ ಈಗ ನಮ್ಮ ಅಕ್ಕವರು ಡೊಳ್ಳಿನ ಪದ ಹಾಡ್ತಾರ. ಡೊಳ್ಳಿನ ಪದ ಹಾಡೋಕ್ಕಿಂತ ಮುಂದೆ ಮಾತಾಡ್ತೀನಿ ಎಲ್ಲರಿಗೆ. ಇಂಡಿ ತಾಲೂಕದವರು ನಾವು ಎಲ್ಲರೂ ಇಲ್ಲಿ ಒಟ್ಟಿ ಒಳಗೆ ಶಿವಸ್ಥಾನಗಳಿಗೆ ನಾವು ಸೇವೆ ಮಾಡಕ್ ಬಂದೇವಾಗ ಇಂಡಿ ಅವರು ತಾಳ ಮತ್ತು ಡಕ್ಕದ ತಂದು ಕೊಟ್ಟಾರ. ಅದು ಬಿಟ್ಟು ಮುಂದಿನ ಸತಿ ನೀವು ಹಾಡ್ತೀವಿ. ಸರಿ ಯೂಟ್ಯೂಬ್
ಮಾವನ ಸೇವಾ ಮಾಡದಕ್ಕ ಹೋಗ್ಯಾಳ ಗುಡ್ಡಕ್ಕ. ಮಾವನ ಸೇವಾ ಮಾಡದಕ್ಕ ಹೋಗ್ಯಾಳ ಮಾವನ ಸೇವಾ ಮಾಡುತ್ತ ಹೋಗ್ಯಾಳ ಗುಡ್ಡಕ್ಕ. ಮಾವನ ಸೇವಾ ಮಾಡುತ್ತ ಹೋಗ್ಯಾಳ ಗುಡ್ಡಕ್ಕ. ಭಗವಾನ ಮಕ್ಕಳ ಫಲ ಪಡಿಬೇಕು ಪಟ್ಟಣಕ. ಗುಡ್ಡದ ಒಡೆಯ ಕಟ್ಟುವ ಜಗತ್ತ. ಮಕ್ಕಳ ಫಲ ಪಡಿಬೇಕು ಪಟ್ಟಣಕ. ಮುತ್ಯ ಹೇಳನಕ್ಕ ಪರಿಪೂರ್ಣ ಭಕ್ತಿಯಾಗಿ ಅದು ಚಕ್ಕ. ಮುತ್ಯ ಹೇಳನಕ್ಕ ಪರಿಪೂರ್ಣ ಭಕ್ತಿ ಆಗಿ ಅದು ಚಕ್ಕ. ಉಗ್ರ ತಲ ನಿನ್ನ ಹೊಡೆದ ಹಾಕಲೆ ಹೇಳಾರ ಕಾರಿಕ. ಮಾವನ ಸೇವಾ ಮಾಡದಕ್ಕ ಹೋಗ್ಯಾಳ ಗುಡ್ಡಕ್ಕ. ಮಾವನ ಸೇವಾ ಮಾಡದಕ್ಕ ಹೋಗ್ಯಾಳ ಗುಡ್ಡಕ್ಕ. ಮಾವನ ಸೇವಾ